ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕೋರ್ಟ್ನಲ್ಲಿ ಪ್ರಕರಣದ ಟ್ರಯಲ್ ಆರಂಭವಾಗಿದೆ. ವಿಸಿ ಮೂಲಕ ಪ್ರತ್ಯೇಕವಾಗಿ ಈ ಪ್ರಕರಣದ ಆರೋಪಿಗಳನ್ನು ಹಾಜರುಪಡಿಸಲಾಗಿದೆ. ಎಸ್ಪೆಷಲಿ ಪ್ರದೋಷ್. ಇನ್ನು ಮಧ್ಯಾಹ್ನ 3 ಗಂಟೆಗೆ ಕೋರ್ಟ್ ಆತನ ಹೇಳಿಕೆಯನ್ನ ಪಡೆಯುತ್ತೆ. ಪ್ರದೋಷ್ನ ಪ್ರಾಥಮಿಕ ಹೇಳಿಕೆಯನ್ನ ಕೋರ್ಟ್ ಮಧ್ಯಾಹ್ನ 3 ಗಂಟೆ ನಂತರ ಪಡೆದುಕೊಳ್ಳುತ್ತೆ. ಅನಾರೋಗ್ಯ ಕಾರಣದಿಂದಾಗಿ ವಿಚಾರಣೆಗೆ ಈ ಪ್ರಕರಣದ A1 ಪವಿತ್ರ ಗೌಡ ಹಾಜರಾಗಿಲ್ಲ. ಅಂದರೆ ಒಂದು ಕೇಸ್ನ ಟ್ರಯಲ್ ಆರಂಭವಾಗಿರುವಂಥದ್ದು, ಟ್ರಯಲ್ ನಡೀತಾ ಇರುವಂಥದ್ದು. ಕಡ್ಡಾಯ ಹಾಜರಾತಿಗೆ ಆರೋಪಿಗಳಿಗೆ ಸೂಚಿಸಲಾಗಿತ್ತು. ಆಗ A1 ಪವಿತ್ರ ಗೌಡ ತೀವ್ರವಾದಂಥ ಜ್ವರ ಹಾಗೆ ಲೋ ಬಿಪಿಯಿಂದ ಬಳಲ್ತಾ ಇರೋದ್ರಿಂದ ಆಕೆ ಈ ಒಂದು ವಿಚಾರಣೆಗೆ ಹಾಜರಾಗಿಲ್ಲ. ಇನ್ನುಳಿದಂತೆ ಪ್ರದೋಷ್ನ ಮಾಫಿ ಸಾಕ್ಷಿ ಅರ್ಜಿಗೆ ಸಂಬಂಧಪಟ್ಟಂತೆ ಇವತ್ತು ಮಧ್ಯಾಹ್ನ 3 ಗಂಟೆಯ ನಂತರ ಆತನ ಹೇಳಿಕೆಯನ್ನ ಕೋರ್ಟ್ ದಾಖಲು ಮಾಡಿಕೊಳ್ಳುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ಸಂದೇಶ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಸಂದೇಶ್, ಇವತ್ತು ಕೋರ್ಟ್ನಲ್ಲಿ ಏನೆಲ್ಲ ಪ್ರೊಸೀಡಿಂಗ್ಸ್ ನಡೀಬಹುದು, ಅದರ ಜೊತೆಗೆ ಮಾಫಿ ಸಾಕ್ಷಿ ಅರ್ಜಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಪ್ರೋಸೆಸ್ ನಡೆಯುತ್ತೆ, ಯಾವ ರೀತಿಯಾಗಿ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳುತ್ತೆ ಕೋರ್ಟ್ ಅಂತ ಡೀಟೇಲ್ಸ್ ನೀಡೋ ಹಾಗಿದ್ರೆ. ರಾಹುಲ್, ಇವತ್ತು ಏನು ಪ್ರದೋಷ್ನ ಮಾಫಿ ಸಾಕ್ಷಿ ಹೇಳಿಕೆಯನ್ನ ಪಡಿಬೇಕಾಗಿತ್ತು, ಆ ಹಿನ್ನೆಲೆಯಲ್ಲಿ ಇವತ್ತು ವಿಚಾರಣೆ ಕೂಡ ಆರಂಭವಾಗುತ್ತೆ. ಕೊಲೆ ಕೇಸ್ನ ವಿಚಾರಣೆ ಆರಂಭವಾಗುತ್ತೆ. ವಿಚಾರಣೆ ಆರಂಭವಾದಂತ ಸಂದರ್ಭದಲ್ಲಿ ಎಲ್ಲ ಆರೋಪಿಗಳು ಕೂಡ ವಿಚಾರಣೆಗೆ ವಿಸಿ ಮುಖಾಂತರವಾಗಿ ಹಾಜರಾಗ್ತಾರೆ. ಅದರಲ್ಲಿ ಪ್ರದೋಷ್ ಕೂಡ ಪ್ರತ್ಯೇಕವಾಗಿ, ಅಂದ್ರೆ ವಿಸಿಯಲ್ಲಿ ಪ್ರತ್ಯೇಕವಾಗಿ ವಿಚಾರಣೆಗೆ ಹಾಜರಾಗ್ತಾರೆ. ಈ ಸಂದರ್ಭದಲ್ಲಿ ಮೊದಲಿಗೆ ಪವಿತ್ರ ಗೌಡ ಅವರು ವಿಚಾರಣೆಗೆ ಗೈರಾಗ್ತಾರೆ. ಯಾಕೆ ಅಂತ ಕೇಳಿದಂತ ಸಂದರ್ಭದಲ್ಲೂ ಕೂಡ ಇಲ್ಲಿ ಪ್ರಮುಖವಾಗಿ ಆಕೆಗೆ ಅನಾರೋಗ್ಯ ಇದೆ, ಅಂದ್ರೆ ಜ್ವರ ಮತ್ತೆ BP ಲೋ ಇದ್ದಿದ್ರ ಕಾರಣ ಆಕೆಯನ್ನ ಆಸ್ಪತ್ರೆಯಲ್ಲಿ ಆಕೆಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಅಂತ ಹೇಳಿ ಜೈಲ್ ಅಥಾರಿಟಿಗಳು ಕಾರಣವನ್ನ ಕೊಡ್ತಾರೆ. ಆದ್ರೆ ಇಲ್ಲಿ ಪ್ರದೋಷ್ ಅವರ ಮಾಫಿ ಸಾಕ್ಷಿ ಹೇಳಿಕೆಯನ್ನ ಅಥವಾ ಪ್ರಿಲಿಮಿನರಿ ಹೇಳಿಕೆಯನ್ನ ಪಡೆದುಕೊಳ್ಬೇಕಾಗತ್ತೆ. ಆ ಕಾರಣಕ್ಕಾಗಿ ಪ್ರದೋಷ್ ಅವ್ರಿಗೆ ನಾವು ಕಳಿಸಿದಂತ ಅಥವಾ ಕೋರ್ಟ್ ನಿಂದ ಬಂದಂತ ಮೇಲ್ ಅನ್ನ ಅವ್ರಿಗೆ ತೋರಿಸಿದ್ದೀರಾ ಅಂತ ಹೇಳಿ ಜೈಲ್ ಅಥಾರಿಟಿಗಳಿಗೆ ನ್ಯಾಯಾಧೀಶರು ಕೇಳ್ತಾರೆ. ಈ ಸಂದರ್ಭದಲ್ಲಿ ಜೈಲ್ ಅಥಾರಿಟಿ ಅವರು ಆ ಮೇಲ್ ಅನ್ನೇ ನೋಡಿರೋದಿಲ್ಲ. ಹಾಗಾಗಿ ನಿನ್ನೆ ಸಂಜೆಯೇ ಮೇಲ್ ಅನ್ನ ಕಳಿಸಿದ್ದೇವೆ. ಆ ಒಂದು ಮೇಲ್ ಅನ್ನ ಅಥವಾ ಆ ಒಂದು ಮೇಲ್ ನಲ್ಲಿ ಕಳಿಸಿರುವಂತಹ ಒಂದು ಅರ್ಜಿಯನ್ನ ಪ್ರದೋಷ್ ಅವ್ರಿಗೆ ತೋರಿಸಿ, ಪ್ರದೋಷ್ ಅವರು ಅದನ್ನ ಓದಿದ ಬಳಿಕ ಒಂದು ಸಹಿಯನ್ನ ಪಡೆದುಕೊಳ್ಳಿ, ಆ ಸಹಿ ಪಡೆದ ನಂತರ ನಾವು ಹೇಳಿಕೆಯನ್ನ ಪಡಿತೀವಿ ಅಂತ ಹೇಳಿ ಜೈಲ್ ಅಥಾರಿಟಿಗೆ ಈಗಾಗಲೇ ನ್ಯಾಯಾಧೀಶರು ಕೂಡ ಸೂಚನೆಯನ್ನ ಕೊಟ್ಟಿರೋದ್ರಿಂದ ಆ ನ್ಯಾಯಾಧೀಶರ ಸೂಚನೆಯ ಮೇರೆಗೆ ಈಗ ಪ್ರದೋಷ್ ಅವರು ಆ ಒಂದು ಪಿಟಿಷನ್ ಅನ್ನ ಓದ್ಬೇಕಾಗುತ್ತೆ. ಓದಿ ಅದಾದ ನಂತರ ಅದಕ್ಕೆ ಸಹಿ ಹಾಕಿದ ನಂತರ ಮಧ್ಯಾಹ್ನ 3:30ಕ್ಕೆ ಸರಿಯಾಗಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಪ್ರದೋಷ್ ಅವರು ಮಾಫಿ ಸಾಕ್ಷಿಯ ಪ್ರಾಥಮಿಕ ಹೇಳಿಕೆಯನ್ನ ಕೋರ್ಟ್ನ ಮುಂದೆ ದಾಖಲಿಸಿದ್ದಾರೆ. ರಾಹುಲ್. ರೈಟ್ ಸಂದೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.